ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ನ ಗ್ರೇ ಏರಿಯಾ ಕಿಂಗ್ ಮಹಾರಾಜ ಮಂಜು ಅವರು ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ನಮಸ್ತೆ ಮಂಜು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಸೂಪರ್ ಆಗಿದೆ. ನಿಮ್ಮ ಬಾಯಲ್ಲಿ ಇವಾಗ ಗ್ರೇ ಏರಿಯಾ ಅಂತ ಕೇಳಿ ಅಲ್ಲ, ಅದು ಹೆಂಗಾಗಿದೆ ಅಂದ್ರೆ ನಾವೇ ಡೈಲಿ ಲೈಫಲ್ಲೆಲ್ಲ ಯೂಸ್ ಮಾಡೋ ತರ ಆಗ್ಬಿಟ್ಟಿದೆ ಗ್ರೇ ಏರಿಯಾನ. ಆ ಮಟ್ಟಿಗೆ ಫೇಮಸ್ ಆಗ್ಬಿಟ್ಟಿದೆ ಅದು. ಸೊ ನೀವು ನಿಜವಾಗ್ಲೂ ಗ್ರೇ ಏರಿಯಾ ಕಿಂಗೇನೆ ಅಂದ್ರೆ ಅದೊಂದು ಐಡಿಯಾ ಬರೋದಿದೆ ಗೊತ್ತಾ, ಅದು ಎಲ್ರಿಗೂ ಬರೋದಿಲ್ಲ. ಹೇಗಿತ್ತು ಮಂಜು ಅವರೇ ಬಿಗ್ ಬಾಸ್? ಸೂಪರ್. ಅಂದರೆ ಒಂದು ಒಳ್ಳೆ ಅವಕಾಶ. ಅಂದರೆ ಸಿನಿಮಾಗಳು ಶೂಟಿಂಗು ಅಂತಿದ್ದವನಿಗೆ ಇದೊಂದು ರಿಯಾಲಿಟಿ ಶೋ ಅನ್ನೋದು ಒಂದು ಒಳ್ಳೆ ಅನುಭವ ಆಯಿತು. ಅಂದರೆ ಇದನ್ನು ಮಿಸ್ ಮಾಡ್ಕೊಂಡಿದ್ದರೆ ಮೋಸ್ಟ್ಲಿ ಸಿಕ್ಕಾಪಟ್ಟೆ ನನ್ನ ಲೈಫಲ್ಲಿ ಯಾವುದೋ ಒಂದು ಒಳ್ಳೆಯ ವಿಚಾರನ ಮಿಸ್ ಮಾಡ್ಕೋತಿದ್ದೆ ಅಂತ ಅನಿಸ್ತು. 120 ದಿನ ಇದ್ದಿದ್ದು ಆ ಎಕ್ಸ್ಪೀರಿಯೆನ್ಸು ಅದೆಲ್ಲನೂ ತುಂಬ ಚೆನ್ನಾಗೇ ಇತ್ತು. ಗುಡ್. ಓಕೆ, ಒಳ್ಳೊಳ್ಳೆ ಸಿನಿಮಾದಲ್ಲಿ ಮಾಡಿದಿರಿ. ಬಟ್ ಆಲ್ ಆಫ್ ಅ ಸಡನ್ ಯಾಕೆ ಬಿಗ್ ಬಾಸ್ ಯಾಕೆ ಬೇಕು ಅನ್ನಿಸ್ತು ಮಂಜೂರ್ಗೆ? ಅಂದರೆ ನನ್ನ ಒಂದು ಜೀವನದ ಶೈಲಿ, ಅಂದರೆ ಡೈಲಿ ರೊಟೀನ್ ಅನ್ನೋದು ಏನಿತ್ತು, ಅಂದರೆ ಸಿನಿಮಾ ಶೂಟಿಂಗ್ ಇತ್ತು ಅಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ತಿದ್ದೆ, 6 ಗಂಟೆಗೆ ರೆಡಿಯಾಗಿ ಹೋಗ್ತಿದ್ದೆ. ಅದು ಬಿಟ್ಟು ಸಿನಿಮಾ ಅನ್ನೋದು ಬಿಟ್ಟು ಅದಕ್ಕಿಂತ ಮುಂಚೆ ರಂಗಭೂಮಿ, ಆ ರಂಗಭೂಮಿನಲ್ಲಿ ಎಂಜಾಯ್ ಮಾಡ್ತಾ ಇದ್ದಿದ್ದು. ಒಂದು ನಾಟಕಗಳದ್ದು ಆ ವಿಚಾರವಾಗಿ ಆ ನಾಟಕಗಳು ಪ್ರದರ್ಶನಕ್ಕೋಸ್ಕರ ಬೇರೆ ಕಡೆ ಓಡಾಡ್ತಿದ್ದು ಅವೆಲ್ಲವೂ ಚೆನ್ನಾಗಿತ್ತು. ಸಿನಿಮಾ ಶೂಟಿಂಗು ಮನೆ ಈ ಒಂದು ಇದರಲ್ಲಿ ರೊಟೀನಲ್ಲಿ ಬಿಗ್ ಬಾಸ್ದು ಆಫರ್ ಬಂದಾಗ ಯೋಚನೆ ಮಾಡಿದೆ. ಅಂದರೆ 1 ತಿಂಗಳು ಯೋಚನೆ ಮಾಡಿದೆ. ಆಮೇಲೆ ಲಾಸ್ಟ್ 5 ಡೇಸ್ ಓಡೋಕ್ಕಿಂತ ಮುಂಚೆ 5 ದಿನ ಮುಂಚೆ ನಾನು ಕನ್ಫರ್ಮ್ ಮಾಡಿದ್ದು, ಸರಿ ಓಕೆ ಬರ್ತೀನಿ ಅಂತ. ಬಟ್ ಒಂದಷ್ಟು ಆಲೋಚನೆಗಳು ಮಾಡಿದಾಗ ನನಗೆ ಒಂದು ಜೀವನದ ಇದು ಆಮೇಲೆ ಬೇರೆ ಥರದೇ ಅನುಭವ ಆಗುತ್ತೆ, ಹೋಗಿ ನೋಡೋಣ ಅನ್ನೋದು. ಅದಾಗಿ ಸುದೀಪ್ ಸರು ಸೀಸನ್ 10ನಲ್ಲಿ ನಾನು ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಆ ಶೂಟಿಂಗ್ ಮುಗಿಸ್ಕೊಂಡು ಬಂದು ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳು ಎಲ್ಲ ಹಂಚ್ಕೋತಿದ್ರು. ಇದು ನಾಟ್ ಸ್ಕ್ರಿಪ್ಟ್ ಅಲ್ಲ ಅನ್ನೋದು ನನಗೆ ಫಸ್ಟೇ ಗೊತ್ತಿತ್ತು. ಸ್ಕ್ರಿಪ್ಟ್ ಅಲ್ಲ, ಇದು ರಿಯಾಲಿಟಿ ಶೋ, ಪಕ್ಕ ಇದು ರಿಯಾಲಿಟಿ ಶೋ. ಆಮೇಲೆ ಟಾಸ್ಕ್ಗಳಿರುತ್ತೆ, ಅದನ್ನೆಲ್ಲ ನಾನು ನೋಡ್ತಿರ್ಬೇಕಾದ್ರೆ ಅನಿಸ್ತಿತ್ತು, ಈ ಟಾಸ್ಕ್ ಹಿಂಗೆ ಆಡ್ಬೋದಿತ್ತಲ್ವ, ಈ ಮಾತು ಹಿಂಗೆ ಮಾತಾಡ್ಬೋದಿತ್ತಲ್ಲ, ಈಗ ಇರ್ಬೋದಿತ್ತಲ್ಲ, ಯಾಕೆ ಹಿಂಗೆ ಮಾಡಿಕೊಂಡ್ರು, ಯಾಕೆ ಹಿಂಗೆ ಅಂತೆಲ್ಲ ಅನಿಸ್ತಿತ್ತು. ಸರಿ ನಾನು ಒಂದು ಸಲ ಹೋಗಿ ಬರೋಣ ಅಲ್ವಾ, ಟ್ರೈ ಮಾಡೋಣ ಅನ್ನೋ ಉದ್ದೇಶವಾಗಿ ಹೋಗಿದ್ದು. ಬಟ್ ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು. ಓಕೆ, ಇಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ರು ಅವರೆಲ್ಲರೂ ನಮ್ಮ ಜೊತೆ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಟಾಪ್ 3 ಯಾರು ಇರ್ತಾರೆ ಅಂದರೆ ನಿಮ್ಮ ಹೆಸರು ಪ್ರತಿಯೊಬ್ಬರು ತೊಗೊಂಡಿದ್ದಾರೆ, ಯಾರೊಬ್ಬರು ಮಿಸ್ ಮಾಡಿರಲಿಲ್ಲ. ಅಂಥದ್ರಲ್ಲಿ ಯಾಕೆ ಮಂಜು ಅವ್ರಿಗೆ ಎಲ್ಲಿ ಮಿಸ್ ಹೊಡಿತು ಅಂತ, ಯಾಕೆ ಅವರು ಟಾಪ್ 5 ಬಂದುಬಿಟ್ರು? ಅಂದರೆ ಅದು ಗೊತ್ತಿಲ್ಲ ಮೇಡಮ್. ಗೇಮ್ ಲೈಕ್ ಆಚೆ ಕಡೆ ಯಾವುದನ್ನು ಎಷ್ಟು ಜನ ಇಷ್ಟಪಡ್ತಿದ್ದಾರೆ, ಹೇಗೆ ಇಷ್ಟಪಡ್ತಿದ್ದಾರೆ, ಆಮೇಲೆ ಹೇಗೆ ಡಿಸೈಡ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಮೇಡಮ್. ಕೆಲವೊಂದು ವಿಚಾರಗಳು ನಿಮ್ಗಳಿಗೆ ಗೊತ್ತು ಹೇಗೆ ನಡೆಯುತ್ತೆ ಹೇಗೆ ಅಂತ, ಅದನ್ನು ನನ್ನಿಂದನೇ ಕೇಳಬೇಕು ಅನ್ನೋದು ಏನಿಲ್ಲ. ಆಮೇಲೆ ಆ ಉದ್ದೇಶದಲ್ಲಿ ನನಗೆ ತೃಪ್ತಿ ಇದೆ. ಅಂದರೆ ನಾನು ಆಚೆ ಬಂದಾದಮೇಲೆ ಒಂದಷ್ಟು ಜನ ಅಮ್ಮಂದರು ಫೋನ್ ಮಾಡಿ, ಒಂದಷ್ಟು ಜನ ಅಣ್ಣ ಅಂತ ಫೋನ್ ಮಾಡಿ, ಊರಲ್ಲಿ ಇರ್ಬೋದು ಸುಮಾರಷ್ಟು ಜನ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಹೇಳೋದಿರ್ಬೋದು. ಇಲ್ಲಿ ಕೆಳಗೆ ನಿನ್ನೆ ಒಂದಷ್ಟು ಜನ ಹುಡುಗರು ಸೆಲೆಬ್ರೇಟ್ ಮಾಡಬೇಕಾದ್ರೆ ಸುಮಾರು ಜನ ಹೆಣ್ಮಕ್ಳು ಬಂದು ಮಾತಾಡ್ಸಿರೋದಿರ್ಬೋದು. ಸ್ಕೂಲ್ ಮಕ್ಕಳಿಂದ ಚಿಕ್ಕ ಹುಡುಗರಿಂದ ಹಿಡಿದು ವಯಸ್ಸಾಗಿರೋಂಥ ಅಮ್ಮಂದರು ಎಲ್ಲರೂ ಬಂದು ಮಾತಾಡ್ಸಿರೋಂಥ ಇರ್ಬೋದು. ಅಲ್ಲೆಲ್ಲೂ ನಾನು ಗೆದ್ದೆ ಅಂತ ಅಂದ್ಕೊಂಡೆ.